28ಕ್ಕೂ ನಾವೇ ಗೆಲ್ಲೋದು, 28ಕ್ಕೂ ನಮ್ದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. 5 ಯೋಜನೆಗಳಿಂದ ಇನ್ನೊಂದು 5 ಯೋಜನೆ ಕೊಡ್ತೀವಿ ನೆಕ್ಸ್ಟ್. ಆದ್ರಿಂದ ಯಾರು ಈ ವಿಷಯದ ಬಗ್ಗೆ ಅನುಮಾನ ಪಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿವಸಗಳಲ್ಲಿ ನಿಮ್ಮ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ನಿಮ್ಮ ಜೊತೆ ಇರ್ತೀನಿ. ಸಮಾಜದ ಕೆಲಸಗಳಿಗೆ ಎಲ್ಲ ಸಮಾಜದ ಕೆಲಸ ಮಾಡ್ತೀನಿ, ಪ್ಲಸ್ ನಮ್ಮ ಸಮಾಜ ಕುರುಬ ಸಮಾಜಕ್ಕೂ ಸಹ ನಮ್ಮ ಕೆಲಸ ಮಾಡಲಿಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಮ್ಮ ಕುರುಬರ ಸಂಘದ ಹಾಸ್ಟೆಲ್ಗೆ 2 ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗಿದೆ, 50 ಲಕ್ಷ ಬಂದಿದೆ. ಇನ್ನು ಉಳಿದ ದುಡ್ಡು 1.5 ಕೋಟಿ ರೂಪಾಯಿಗಳನ್ನ ಬೇಗ ಕೊಡ್ಲಿಕ್ಕೆ ಹೊರತು ಪ್ರಕಾಶ್ ಹೇಳಿದ್ರು. ಅದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಆ 1.5 ಕೋಟಿ ರೂಪಾಯಿಗಳನ್ನು ಸಹ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಿ ಆ ಕಟ್ಟಡವನ್ನು ಪೂರ್ಣಗೊಳಿಸುವಂತ ಒಂದು ಕೆಲಸಕ್ಕೆ ನಾವೆಲ್ಲರೂ ಸೇರಿ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಕನಕ ಸೇವಾ ಮಂಡಳಿ ದೇವಸ್ಥಾನ ಟ್ರಸ್ಟ್ ಇಲ್ಲಿದೆ, ಅಂಗಡಿಗಳು ಕೆಡವಾಕಿದ್ದೀವಿ. ಇವಾಗ 4 ಅಂಗಡಿ ಕಟ್ಬೇಕಂತೆ, ಅದಕ್ಕೇನೋ 20 ಲಕ್ಷ 30 ಲಕ್ಷ ಎಷ್ಟೋ ದುಡ್ಡು ಆಗ್ತದೆ ಅಂತ ಹೇಳಿದ್ರು. ಸರ್ಕಾರದಿಂದ ಆ ದುಡ್ಡು ತಗೊಳ್ಳೋದು ಬೇಡ, ಯಾಕಂದ್ರೆ ದೇವಸ್ಥಾನಕ್ಕೆ ಕಟ್ಟೋದು. ಸೊ ನಾನು ಹೇಳಿದ್ದೀನಿ. ಈಗ ನಮ್ಮ ಕೊಟ್ಟೂರು ಮಂಜುನಾಥ್, ನಮ್ಮ ಪ್ರಕಾಶ್ ಮತ್ತೆ ನಾವೆಲ್ಲ 3 ಜನನೇ ಅದು ಕಟ್ಸ್ಕೊಡ್ತೀವಿ. ಎಲ್ಲ ಸರ್ಕಾರದಿಂದ ಕೊಡ್ಬೋದು ಬೇಕಾರೆ ಕೋಲಾರದಲ್ಲಿ ಅಂತ ಹೋದ್ರೆ ಅದೆಷ್ಟು ದುಡ್ಡು ಆಗ್ತದೋ ನಾನೊಂದು 10 ಲಕ್ಷ ಕೊಡ್ತೀನಿ. ಆ ಸ್ವಂತ ದುಡ್ಡು ಸರ್ಕಾರದ್ದಲ್ಲ, ನಾನೊಂದು 10 ಲಕ್ಷ ಕೊಡ್ತೀನಿ. ನಮ್ಮ ಒಟ್ಟು ಪ್ರಕಾಶ್ ಒಂದು 5 ಲಕ್ಷ, ಇನ್ನೂ ಜಾಸ್ತಿ ಕೊಟ್ಟರೆ ಸಂತೋಷ. ನಮ್ಮ ಮಂಜು ಒಂದು 5 ಲಕ್ಷ, 20 ಲಕ್ಷ ಕಟ್ಟಡ ಆಗುತ್ತದೆ ನನ್ನ ಪ್ರಕಾರ. ಆಗಿಲ್ಲ ಅಂದ್ರೂ ಇನ್ನೇನು ದುಡ್ಡು ಬಿಕ್ಕಿರ್ತದೋ ಆ ದುಡ್ಡು ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ, ನಾನು ಕೊಡ್ತೀನಿ. ವಿದಿನ್ 6 ತಿಂಗಳು ಪ್ರಕಾಶ್ ಹೇಳವ್ರೆ. ಯಾರು ನಮ್ಮ ಕನಕ ಸೇವಾ ಮಂಡಳಿ ಎಲ್ಲ ಹೆಣ್ಣಿದ್ದಲ್ಲ, ಎಲ್ಲ ರಾಮಚಂದ್ರಣ್ಣ ಬಾಂಡ ಇಲ್ಲ ಹೇಳು, ರಾಮಚಂದ್ರಣ್ಣೆ ಅದಕ್ಕೆ ಇಲ್ಲಿ ಬನ್ನಿ, ರಾಮಚಂದ್ರಣ್ಣೆ ಅದಕ್ಕೆ ಜಾಗ ಬಿಡ್ರಿ ಆಂಬುಲೆನ್ಸ್. ರಾಮಚಂದ್ರಣ್ಣೆ ಅಧ್ಯಕ್ಷರಿರ್ತಾರೆ, ಅದಕ್ಕೆ 20 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದು ನಾವೇ ಕೊಡ್ತೀವಣ್ಣ. 6 ತಿಂಗಳೊಳಗೆ ನೀನು ಮುಗಿಸ್ಬಿಡ್ಬೇಕದ್ನ. ಅದೇನೋ ಒಂದು ಅಂಗಡಿಗೆ 25,000 ಬಾಡಿಗೆ ಬರ್ತದಂತೆ, 4 ಅಂಗಡಿ ಕೊಟ್ರೆ 1 ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ. ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಬೇರೆ ಯಾವುದೇ ನಿಮ್ಮ ಕೆಲಸಗಳಿಗೆ